ಡಿಕೆ ಮತ್ತು ಎಚ್ಡಿಕೆ ನಡುವೆ ಮಾತಿನ ಸಮರ ಬೆಳೀತಲೇ ಇದೆ. ಇದರ ನಡುವೆ ಆಡೋನ್ ಅನ್ನೋ ರೀತಿಯಲ್ಲಿ ದೊಡ್ಡಗೌಡರು ಕೂಡ ಜಾಯಿನ್ ಆಗಿದ್ದಾರೆ. ಡಿಕೆ ವಿರುದ್ಧ ಹಲವು ಆರೋಪಗಳನ್ನ ಮಾಡೋದರ ಮುಖಾಂತರ ನೆನ್ನೆ ಮೈಸೂರು ಸಮಾವೇಶ ಹೇಗಿತ್ತು ನೋಡ್ತಾ ಹೋಗೋಣ. ಮೈಸೂರು ಲೋಕ ಅಖಾಡದಲ್ಲಿ ಮಾತಿನ ಸಮರ ತೀವ್ರಗೊಂಡಿತ್ತು. ಮೈಸೂರು ಸಮಾವೇಶದಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಗುಟುರು ಹಾಕಿದ್ರು ಎಚ್.ಡಿ. ದೇವೇಗೌಡರು. ಗೌಡರ ಕುಟುಂಬದ ವಿರುದ್ಧ ಒಕ್ಕಲಿಗರ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಗುಡುಕ್ತಾ ಇದ್ರು. ಇಷ್ಟೊತ್ತು ನಾವು ಅದನ್ನೇ ನೋಡ್ತಾ ಇದ್ವಿ. ನಾನು ಜೈಲಿಗೆ ಹೋದಾಗ ಎಚ್.ಡಿ.ಕೆ ದುಡ್ಡು ಹೊಡೆದವರು ಅನುಭವಿಸ್ತಾರೆ ಅಂದ್ರು. ಬೆಂಗಳೂರು ಸುತ್ತವೇ ದೇವೇಗೌಡರ ಕುಟುಂಬದ 1,000 ಎಕರೆ ಆಸ್ತಿ ಇದೆ. ಹಾಗಾದ್ರೆ ಅವ್ರು ಅಂದಿದ್ದೆಲ್ಲ ತಡೆದುಕೊಂಡು ಸುಮ್ಮನಿದ್ದೀನಿ ಅಂತ ಹೇಳಿದ್ರ ಮುಖಾಂತರ ಡಿಕೆ ಶಿವಕುಮಾರ್ ಕೂಡ ಎಲ್ಲೂ ಬಿಟ್ಕೊಡ್ತಾ ಇಲ್ಲ. ಅಪ್ಪ ಮತ್ತು ಮಗ ಏನು ಆರೋಪ ಮಾಡ್ತಾ ಇದ್ದಾರೆ ಅದಕ್ಕೆ ಟೀಕೆಗೆ ಪ್ರತ್ಯುತ್ತರ ಅನ್ನೋ ರೀತಿಯಲ್ಲಿ ನಾನು ಏನು ಎಲ್ಲ ಬಾಚ್ಕೊಳ್ತಾ ಇದ್ದೀನಿ, ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಆರೋಪ ಮಾಡಿದ್ರಲ್ಲ. ಬೆಂಗಳೂರು ಸುತ್ತಮುತ್ತ ಹತ್ತತ್ರ 1,000 ಎಕರೆ ಆಸ್ತಿ ಇದೆ. ಅದ್ಯಾರ್ದು ಹಾಗಾದ್ರೆ? ಇಲ್ಲಿ ತನಕ ಅವ್ರು ಅಂದಿದ್ದೆಲ್ಲ ತಡೆದುಕೊಂಡು ಸುಮ್ಮನಿದ್ದೀನಿ ಅಂತ ಡಿಕೆ ಶಿವಕುಮಾರ್ ಈಗ ಈ ಚುನಾವಣೆಯಲ್ಲಿ ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ ಕೈ ಹಿಡಿದು ಬಿಟ್ರೆ ಡಿಕೆ ಶಿವಕುಮಾರ್ ಅವರೇ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕ ಅನ್ನಿಸ್ಕೊಳ್ತಾರೆ. ಅವರೆಲ್ಲ ಏನು ಕಡ್ಲೆಕಾಯಿ ಆಲೂಗಡ್ಡೆ ಬೆಳೆದು ಬಿಟ್ಟಿದ್ರಾ? ಹಾಗೇನು ಹಳೆ ಸುದ್ದಿಯನ್ನ ಕೆದಕ್ತಾ ಇದ್ದಾರೆ. ಅವರ ಕುಟುಂಬದ ಆಸ್ತಿ ಎಷ್ಟಿದೆ ಅಂತ ಲೆಕ್ಕ ಕೊಡ್ಲಾ? ಡಿಕೆ ಶಿವಕುಮಾರ್ ಅವರ ಮಾತು. ಬೆಂಗಳೂರು ಸುತ್ತಮುತ್ತನೇ ಹತ್ತತ್ರ 1,000 ಎಕರೆ ಆಸ್ತಿ ಇಟ್ಕೊಂಡಿದ್ದಾರೆ. ತಾವು ಗಾಜಿನ ಮನೆಯಲ್ಲಿದ್ದು ಬೇರೆಯವ್ರ ಬಗ್ಗೆ ಮಾತನಾಡಬಾರ್ದು. ಬೇರೆಯವರು ಕೂಡ ಕಲ್ಲು ಹೊಡಿತಾರೆ, ಅವಾಗ ನಮ್ಮ ಗಾಜಿನ ಮನೆ ಛಿದ್ರ ಆಗುತ್ತೆ ಅನ್ನೋದನ್ನ ಮರಿಬಾರ್ದು. ಬೇರೆ ಯಾರನ್ನೂ ಬೆಳೆಯೋದನ್ನ ಸಹಿಸಲ್ಲ ಅಂದ್ರೆ ತೀರಾ ಕಷ್ಟ ಅಂತ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ನಿನ್ನೆ ಮೈಸೂರಿನಲ್ಲಿ ಒಂದ್ ಕಡೆ ಮಾಜಿ ಪ್ರಧಾನಿಯ ಜೊತೆಗೆ ಪ್ರಧಾನಿ ವೇದಿಕೆ ಹಂಚಿಕೊಂಡಿದ್ರು, ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಅಟ್ ದ ಸೇಮ್ ಟೈಮ್ ಅದೇ ಭಾಗದಲ್ಲಿ ಒಕ್ಕಲಿಗ ನಾಯಕರುಗಳನ್ನ ಸೇರಿಸ್ಕೊಂಡು ಡಿಕೆ ಶಿವಕುಮಾರ್ ಕೂಡ ಇಲ್ಲಿ ತನಕ ಅವ್ರು ಅಂದಿದ್ದನ್ನೆಲ್ಲ ಸಹಿಸ್ಕೊಂಡು ಕೂರಕ್ಕಾಗಲ್ಲ. ಈಗ ಏನು ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿತ್ತು, ಅದೇ DCM ಡಿಕೆ ಶಿವಕುಮಾರ್ ಮತ್ತು ಈಗ ಬೆಂಗಳೂರು ಸಚಿವರಾಗಿದ್ರು ಎಷ್ಟೆಲ್ಲ ಆಸ್ತಿಯನ್ನ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ರಲ್ಲ, ಅದಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಸ್ಟೇಜ್ ಬರ್ಬೇಕಾದ್ರೆ ಕೃಷ್ಣ ಅವ್ರ ಆದ್ಮೇಲೆ ಈ ಸ್ಟೇಜ್ ಬರ್ಬೇಕಾದ್ರೆ ಸುಮ್ಮನೆ ಬಂದಿಲ್ಲ. ಸುಮ್ಮನೆ ಅಧ್ಯಕ್ಷ ಎಷ್ಟು ಕಿರುಕುಳ, ಎಷ್ಟು ಜೈಲು, ಎಷ್ಟು ತೊಂದರೆ, ಎಷ್ಟು ಇನ್ಕಮ್ ಟ್ಯಾಕ್ಸು, ಇಡಿ ಕೇಸು, CBI ಕೇಸು ಏನ್ ಮಾಡಬಾರ್ದು ನಾನು ಮಾಡಿದ್ದೀನಿ. ಕುಮಾರಸ್ವಾಮಿ ನಾನು ಜೈಲಿಗೆ ಹೋದಾಗ ಏನಾರು ಗೊತ್ತಾ, ನಾನು ಇನ್ನು ಹೊಡಬಾರ್ದು, ದುಡ್ಡು ಹೊಡಿಬಾರ್ದು ಅಂತ ಎಷ್ಟೋ ಹೊಡೆದ್ಬಿಟ್ಟಿದ್ದಂತೆ ತಿಂದು ಅನುಭವಿಸ್ತೀನಿ ಅಂತ ಹೇಳು. ಆದ್ರೂ ನಾನು ದಮ್ ತಡ್ಕೊಂಡು ನಾನು ಸುಮ್ಮನೆ ಇದ್ದೆ. ಏನೆಲ್ಲ ಕಳೆಕಾಯಿ ಆಲೂಗಡ್ಡೆ ಬೆಳೆದ್ಬಿಟ್ಟಿಲ್ಲ. ಎಷ್ಟಿದೆ ಅವ್ರ ಕುಟುಂಬದ ಆಸ್ತಿ ಅಂತ ನನಗೆ ಲೆಕ್ಕ ಕೊಡ. ನಿಮ್ಗೆ ಬೆಂಗಳೂರು ಕೂದಲೇ 1,000 ಎಕರೆ, 1,000 ಎಕರೆ. ನಾನೀಗ ಅದನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ. ನನ್ನ ಅವಶ್ಯಕತೆ ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ, ಬದುಕೊಳ್ಳಿ, ನನಗೇನಂತ ತಪ್ಪು ಅಂತ. ಬೇರೆಯವ್ರ ಮೇಲೆ ನಾವು ಗ್ಲಾಸ್ ಹೌಸ್ ಸೇರ್ಕೊಂಡು ಬೇರೆಯವ್ರ ಮೇಲೆ ಮಾತಾಡೋದಾಗ್ತಾರೆ. ಬೇರೆಯವ್ರು ಯಾರನ್ನು ಕೂಡ ಬೆಳೆಯೋದನ್ನ ಸಹಿಸಕ್ ಆಗಿಲ್ಲ ಅನ್ನೋದೇ ಇಷ್ಟು ತನ್ನ ಕೊಡಿರ್ತೀನಿ. ನಾನು ಈ ಸ್ಟೇಜ್ ಬರ್ಬೇಕಾದ್ರೆ ಕೃಷ್ಣ ಅವ್ರ ಆದ್ಮೇಲೆ ಈ ಸ್ಟೇಜ್ ಬರ್ಬೇಕಾದ್ರೆ ಸುಮ್ಮನೆ ಬಂದಿಲ್ಲ. ಸುಮ್ಮನೆ ಅಧ್ಯಕ್ಷ ಎಷ್ಟು ಕಿರುಕುಳ, ಎಷ್ಟು ಜೈಲು, ಎಷ್ಟು ತೊಂದರೆ, ಎಷ್ಟು ಇನ್ಕಮ್ ಟ್ಯಾಕ್ಸು, ಇಡಿ ಕೇಸು, CBI ಕೇಸು ಏನ್ ಮಾಡಬಾರ್ದು ನಾನು ಮಾಡಿದ್ದೀನಿ. ಕುಮಾರಸ್ವಾಮಿ ನಾನು ಜೈಲಿಗೆ ಹೋದಾಗ ಏನಾರು ಗೊತ್ತಾ, ನಾನು ಇನ್ನು ಹೊಡಬಾರ್ದು, ದುಡ್ಡು ಹೊಡಿಬಾರ್ದು ಅಂತ ಎಷ್ಟೋ ಹೊಡೆದ್ಬಿಟ್ಟಿದ್ದಂತೆ ತಿಂದು ಅನುಭವಿಸ್ತೀನಿ ಅಂತ ಹೇಳು. ಆದ್ರೂ ನಾನು ದಮ್ ತಡ್ಕೊಂಡು ನಾನು ಸುಮ್ಮನೆ ಇದ್ದೆ. ಏನೆಲ್ಲ ಕಳೆಕಾಯಿ ಆಲೂಗಡ್ಡೆ ಬೆಳೆದ್ಬಿಟ್ಟಿಲ್ಲ. ಎಷ್ಟಿದೆ ಅವ್ರ ಕುಟುಂಬದ ಆಸ್ತಿ ಅಂತ ನನಗೆ ಲೆಕ್ಕ ಕೊಡ. ನಿಮ್ಗೆ ಬೆಂಗಳೂರು ಕೂದಲೇ 1,000 ಎಕರೆ, 1,000 ಎಕರೆ. ನಾನೀಗ ಅದನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ. ನನ್ನ ಅವಶ್ಯಕತೆ ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ, ಬದುಕೊಳ್ಳಿ, ನನಗೇನಂತ ತಪ್ಪು ಅಂತ. ಬೇರೆಯವ್ರ ಮೇಲೆ ನಾವು ಗ್ಲಾಸ್ ಹೌಸ್ ಸೇರ್ಕೊಂಡು ಬೇರೆಯವ್ರ ಮೇಲೆ ಮಾತಾಡೋದಾಗ್ತಾರೆ. ಬೇರೆಯವ್ರು ಯಾರನ್ನು ಕೂಡ ಬೆಳೆಯೋದನ್ನ ಸಹಿಸಕ್ ಆಗಿಲ್ಲ ಅನ್ನೋದೇ ಇಷ್ಟು ತನ್ನ ಕೊಡಿರ್ತೀನಿ. ನಾನು ಈ ಸ್ಟೇಜ್ ಬರ್ಬೇಕಾದ್ರೆ ಓಕೆ, ಇದೊಂದು ರೀತಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಡೂ ಆರ್ ಡೈ ಪರಿಸ್ಥಿತಿಯ ಅಂತ ಡಿಕೆ ವರ್ಸಸ್ ಮತ್ತು ಎಚ್.ಡಿ.ಕೆ ಕುಟುಂಬಕ್ಕೆ. ಯಾಕಂತ ಹೇಳಿದ್ರೆ ಇದೊಂದು ಎಲೆಕ್ಷನ್ ಅಲ್ಲಿ ಆ ಸಮುದಾಯ ಯಾರ ಕೈ ಹಿಡಿದು ಬಿಡುತ್ತೆ ಅಂತ ಗೊತ್ತಾದ್ರೆ ಅಲ್ಲಿಗೆ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕ ಅಂತ ಅನಿಸ್ಕೊಳ್ತಾರೆ. ಸೊ ಆ ಚಾನ್ಸ್ ಬಿಟ್ಕೊಡೋದು ಬೇಡ ಅಂತ ಇಬ್ರು ಕೂಡ ಈ ಪರಿಯಾಗಿ ಮಾತಿನ ಸಮರ ಕೇಳ್ತಿದ್ದಾರೆ. ಒಂದು ವಿಚಾರ ಒಂದು ಪ್ರಸ್ತಾಪ ಆಗ್ತಿಲ್ಲ. ಇಲ್ಲಿ ಹಳೆ ವಿಚಾರವನ್ನೆಲ್ಲ ಕೆದಕ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ KP ನಾಗರಾಜ್ ನೀಡ್ತಾರೆ. KP ನಾಗರಾಜ್, ಯಾವುದೋ ಆಸ್ತಿ ಕಬಳಿಕೆ ವಿಚಾರವೋ ಅಥವಾ ಮಠ ಹೊಡೆದಿದ್ದ ವಿಚಾರವೋ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಒಂದು ಎಲೆಕ್ಷನ್ ರಾಜ್ಯದ ಮಟ್ಟಿಗೆ ನಾವು ನೋಡೋದಾದ್ರೆ ಡಿಕೆ ಮತ್ತು ಎಚ್.ಡಿ.ಕೆ ಕುಟುಂಬಕ್ಕೂ ಡೂ ಆರ್ ಡೈ, ಒಕ್ಕಲಿಗ ಸಮುದಾಯದ ನಾಯಕ ಯಾರು ಅಂತ ಗುರುತಿಸ್ಕೊಳ್ಳೋ ಕೊನೆಯ ಅವಕಾಶ ಅಂತ ಇಬ್ರು ಕೂಡ ಬಹಳ ಪ್ರತಿಷ್ಠೆಯಾಗಿ ತಗೊಂಡಂಗೆ ಕಾಣಿಸ್ತಾ ಇದೆ ಅಲ್ವಾ? ಇಷ್ಟೊಂದು ಪರಿಯಾಗಿ ಒಂದು ಆರೋಪ ಪ್ರತ್ಯಾರೋಪ ಗಮನಿಸಿದಾಗ ಕಳೆದ 2-3 ದಿನಗಳ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಒಕ್ಕಲಿಗ ನಾಯಕ ಯಾರು ಅನ್ನುವಂತಹ
ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಇಬ್ಬರು ಕೂಡ ಮಾಡ್ತಾ ಇರುವಂಥದ್ದು ಮತ್ತು ಇಬ್ಬರು ಕೂಡ ನಾನೇ ಒಕ್ಕಲಿಗ ನಾಯಕ ಅನ್ನುವಂಥದ್ದನ್ನು ಪ್ರೂವ್ ಮಾಡುವಂತಹ ಹಠಕ್ಕೆ ದೇವೇಗೌಡರು ಫ್ಯಾಮಿಲಿಯವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಫ್ಯಾಮಿಲಿಯವರು ಇಳಿದಂತೆ ಕಾಣ್ತಾ ಇದ್ದಾರೆ. ಅದರಲ್ಲೂ ಕೂಡ ಯಾವಾಗ ಚುಂಚನಗಿರಿಯ ಮಠಕ್ಕೆ ಏನು ಕುಮಾರಸ್ವಾಮಿಯವರು ಮತ್ತು ಬಿ ಜೆ ಪಿಯವರು ಒಟ್ಟಾಗಿ ಹೋದರೋ ಆಗ ಶುರುವಾದಂತಹ ಒಂದು ಸಮರ ನಿನ್ನೆ ಪ್ರಧಾನಮಂತ್ರಿಗಳ ವೇದಿಕೆಯಲ್ಲೂ ಕೂಡ ಅದು ಕಂಟಿನ್ಯೂ ಆಗಿರುವಂಥದ್ದು. ನೇರವಾಗಿ ನಿನ್ನೆ ದೇವೇಗೌಡರು ಮಹನೀಯರು ಮಹಾನುಭಾವರು ಅಂತ ಬಳಸಿದ್ದು ನೇರವಾಗಿ ಅದು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಅವರಿಬ್ಬರನ್ನ ಟಾರ್ಗೆಟ್ ಮಾಡಿಕೊಂಡು ನಿನ್ನೆ ಅವರು ದೊಡ್ಡ ಮಟ್ಟದ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಡಿ ಕೆ ಶಿವಕುಮಾರ್ ಮೇಲೆ ಈ ರೀತಿಯಾಗಿ ದೇವೇಗೌಡರು ಕೆಂಡ ಕಾರೋದಕ್ಕೆ ಪ್ರಮುಖವಾದಂಥ ಕಾರಣವೇ ಒಕ್ಕಲಿಗ ನಾಯಕತ್ವದ ವಿಚಾರ ಅನ್ನುವಂಥದ್ದು. ಅಂದರೆ ಎಸ್ಪೆಷಲಿ ಮಠದ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಇಷ್ಟರ ಮಟ್ಟಿಗೆ ಮಾತನಾಡೋಕ್ಕೆ ಶುರು ಮಾಡ್ತಿದ್ದಂಗೆ ಅದು ಸಹಜವಾಗಿ ದೇವೇಗೌಡರ ಕಣ್ಣನ್ನು ಕೆಂಪಾಗಿಸಿ ನಿನ್ನೆ ಆ ಮಾತನಾಡಿದರು. ಅದೇ ವೇಳೆಯಲ್ಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗ ಮತ್ತೊಂದು ವೈಯಕ್ತಿಕವಾದಂಥ ಹಂತದ ಜಗಳಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ದೇವೇಗೌಡರು ಫ್ಯಾಮಿಲಿ ಮಾಡಿರುವಂಥ ಆಸ್ತಿ ಎಷ್ಟು, ಬೆಂಗಳೂರಿನ ಸುತ್ತಮುತ್ತ 1,000 ಎಕರೆಗೂ ಕೂಡ ಅಧಿಕ ಇದೆ. ಹಾಗಾದರೆ ಇದನ್ನೆಲ್ಲ ಅವರೇನು ಬಟಾಣಿ ಬೆಳೆದು ಬೆಳೆ ಬೆಳೆದು ಅದನ್ನು ಖರೀದಿ ಮಾಡಿರುವಂಥ ಪ್ರಶ್ನೆಗಳ ಮೂಲಕವಾಗಿ ಮತ್ತೊಂದು ಸುತ್ತಿನ ವೈಯಕ್ತಿಕವಾದಂಥ ಸಮರಕ್ಕೆ ಇದು ಮುನ್ನುಡಿ ಬರೀತಾ ಇದೆ. ಈ ಹಿಂದೆಯೂ ಕೂಡ 2008ರ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂಥ ವೈಯಕ್ತಿಕ ಪ್ರತಿಷ್ಠೆ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರ ನಡುವೆ ನಡೆದಿತ್ತು. ಅದು ಮನೆ ಮನೆಯ ಒಂದು ಜಗಳವಾಗಿಯೂ ಕೂಡ ಮಾರ್ಪಟ್ಟುಬಿಟ್ಟಿತ್ತು. ಅದನ್ನು ಇಡೀ ಕರ್ನಾಟಕವೂ ಕೂಡ ನೋಡಿತ್ತು. ಆ ವಿಚಾರವನ್ನು ಕೂಡ ನಿನ್ನೆ ಮುಖ್ಯ ಡಿ ಕೆ ಶಿವಕುಮಾರ್ ಪ್ರಸ್ತಾಪವನ್ನು ಮಾಡ್ತಾರೆ. ನನ್ನ ತಾಯಿಯ ವಿಚಾರದಲ್ಲೂ ಕೂಡ ಕುಮಾರಸ್ವಾಮಿ ಅವರು ಮಾತನ್ನು ಹರಿಬಿಟ್ಟಿದ್ರು. ಅವತ್ತು ರಾಜ್ಯದ ಜನ ಅದೆಲ್ಲದನ್ನು ಕೂಡ ನೋಡಿದ್ರು ಅನ್ನುವಂಥದ್ದು. ಅದರ ಎರಡನೇ ಭಾಗ ಈಗ ಮತ್ತೆ ಶುರುವಾಗಿರುವಂಥದ್ದು. ದೇವೇಗೌಡರ ಮನೆ ಆಸ್ತಿ ಎಷ್ಟು, ದೇವೇಗೌಡರು ಇಷ್ಟು ದೊಡ್ಡ ಮಟ್ಟದ ಆಸ್ತಿಯನ್ನು ಯಾವ ಮೂಲಕವಾಗಿ ಸಂಪಾದನೆ ಮಾಡಿದ್ರು, ಎಲ್ಲದನ್ನು ಬಿಚ್ಚಿಡ್ಲಾ ಅನ್ನುವಂಥ ಪ್ರಶ್ನೆಯನ್ನು ಕೇಳುವ ಮೂಲಕವಾಗಿ ಒನ್ಸ್ ಅಗೇನ್ ದೇವೇಗೌಡರ ಫ್ಯಾಮಿಲಿಯ ವಿರುದ್ಧ ಡಿ ಕೆ ಶಿವಕುಮಾರ್ ಎರಡನೇ ಹಂತದ ಸಮರವನ್ನು ಆರಂಭವನ್ನು ಮಾಡಿರುವಂಥದ್ದು. ಒಬ್ಬರನ್ನೊಬ್ರು ಟೀಕೆ ಮಾಡೋ ಭರದಲ್ಲಿ ನಾನೊಬ್ಬನೇ ದುಡ್ಡು ಮಾಡಿಲ್ಲ, ದೇವೇಗೌಡರು ಮಾಡಿದ್ದಾರೆ ಅಂತ ಹೇಳೋ ಮುಖಾಂತರ ಅದನ್ನ ಇಡೀ ರಾಜ್ಯದ ಜನರಿಗೆ ಎಕ್ಸ್ಪೋಸ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ನನ್ನ ಮೇಲೆ ಈ IT ರೇಡ್ ಆಯಿತು, ED ರೇಡ್ ಆಯಿತು, ಜೈಲ್ಗೆ ಹೋದೆ, ಇವ್ರು ನನ್ನನ್ನು ಕೇಳ್ತಾರಲ್ಲ ಯಾವ ಅಗ್ರಿಕಲ್ಚರಲ್ಲಿ ಇಷ್ಟೊಂದು ಸಂಪಾದನೆ ಮಾಡಿದ್ರಪ್ಪ ಅಂತ. ಇವ್ರು ಯಾವ ಅಗ್ರಿಕಲ್ಚರ್ ಮಾಡಿದ್ರು, ಇವ್ರು ಯಾವ ಬೆಳೆ ಬೆಳೆದಿದ್ರು, ಇವ್ರದ್ದು 1,000 ಎಕರೆ ಆಸ್ತಿ ಇಲ್ವಾ, ನನ್ನಷ್ಟೇ ಇವ್ರು ಮಾಡಿಲ್ವಾ ಅನ್ನೋ ರೀತಿನಲ್ಲಿ ಮಾತನಾಡೋದು ಕೂಡ ಜನಗಳಿಗೆ ಮಾತಿನ ಭರದಲ್ಲಿ ಕೆಲವೊಂದು ಸತ್ಯಗಳು ಬಂದ್ಬಿಡುತ್ತವೆ ಬಾಯಲ್ಲಿ. ಹಾಗಾಗ್ತಾ ಇದೆ ಅಷ್ಟೇ.